ನಮಸ್ಕಾರ ಸ್ನೇಹಿತರೆ, ನಮ್ಮ ಕನ್ನಡ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ. ನಾನು ಇವತ್ತಿನ ದಿನ ಒಂದು ವಿಶೇಷವಾದಂಥ ಒಂದು ಗಿಡದ ಬಗ್ಗೆ ತಿಳಿಸ್ಕೊಡೋದಕ್ಕೆ ಬಂದಿದ್ದೀನಿ. ನೋಡಿರ್ಬೋದು ನೀವು, ಹೊಲ ಗದ್ದೆಗಳಿಗೆ ಹೋಗೋಂಥವ್ರಿಗಾದರೆ ಇದು ಖಂಡಿತ ಗೊತ್ತಿರ್ತದೆ. ನೋಡಿದ್ರಲ್ಲ, ಇದು ಯಥೇಚ್ಛವಾಗಿ ಬೆಳೀತದೆ. ಅದು ಒಂದು ಸಲ ಅದು ಜಾಗಕ್ಕೆ ಅಂಟ್ಕೊಂತು ಅಂದರೆ ಮತ್ತೆ ಅದನ್ನು ತೆಗೆದಾಕೋದು ತುಂಬ ಕಷ್ಟ. ಯಾಕಂದರೆ ಅದರ ಸಂತಾನಾಭಿವೃದ್ಧಿನ ಬೇಗ ಮಾಡ್ಕೊಳುತ್ತೆ. ನೋಡಿದ್ರಲ್ಲ, ನೋಡಿ ಸ್ನೇಹಿತರೆ, ಇದನ್ನು ನಮ್ಮ ಆಡು ಭಾಷೆಯಲ್ಲಿ ವಾಸನೆ ಅಲ್ಬು ಅಂತಾರೆ. ವಾಸನೆ ಅಲ್ಬು ನೋಡಿ. ಇದು ದೊಡ್ಡದಾಗ್ತಾನ ಅಂತ ಬೀಜ ಕಾಯಾಗಿ ಬೀಜ ಆಗುತ್ತೆ. ಅದನ್ನು ತೋರಿಸ್ತೀನಿ ನೋಡಿ. ಇದು ಆಲ್ರೆಡಿ ಒಣಗೋಗಿದೆ. ಇದು ಕಾಯಾಗಿ ಒಣಗಿರ್ತಕ್ಕಂಥದ್ದು. ನಿಮಗೆ ಇದರಲ್ಲಿ ಬೀಜ ತೋರಿಸ್ತೀನಿ. ಈ ಕಪ್ಪುಗೆ ಮಳೆ ಬಂದರೆ ಇದು ಅಂಟು ಆಗ್ತಾ ಇರುತ್ತೆ. ಬೀಜ ಒಂದಕ್ಕೊಂದು ಕಚ್ಕೊಳ್ಳುತ್ತೆ. ನಿಮಗೆಲ್ಲ ಅನಿಸಿರ್ಬೋದು, ಇವನಿಗೇನು ಬುದ್ಧಿ ಇಲ್ವಾ, ಇದ್ಯಾವುದು ವಾಸನೆ ಗಿಡದ್ದೆಲ್ಲ ವೀಡಿಯೋ ಮಾಡಾಕ್ತಾನಲ್ಲ ಅಂತಾರೆ. ನೀವು ಇವತ್ತಿನ ದಿನ ನಿಮ್ಮ ಮನೆಯಲ್ಲಿ ಅಗರಬತ್ತಿ ಹಚ್ತಾ ಇದ್ದೀರಲ್ವ. ಅಗರಬತ್ತಿ ಹಚ್ತಾ ಇದ್ದರೆ ನೀವು ಗಮನಿಸಲೇಬೇಕು, ಆ ಅಗರಬತ್ತಿಗೆ ಇದು ಒಂದು ರಾ ಮೆಟೀರಿಯಲ್, ಕಚ್ಚಾ ವಸ್ತು, ಉತ್ಪಾದನೆಗೆ ಬಳಸ್ತಕ್ಕಂಥ ಒಂದು ಕಚ್ಚಾ ವಸ್ತು. ನೋಡಿ, ಇದರ ಒಳಗಡೆ ಬೀಜ ಇರುತ್ತೆ. ಈಗೆಲ್ಲ ಉದುರೋಗ್ಬಿಟ್ಟಿದ್ದಾವೆ ಅವು. ನೋಡಿ, ಅವು ಚಿಕ್ಕದಾಗಿ ಗಿಡಗಳಾಗಿ ಉಟ್ಕೊಂಡಿದೆ. ಯಾಕಂದರೆ ಈಗ ಮುಂಗಾರಲ್ವ, ಹಾಗಾಗಿ ಮಳೆ ಬಂದಿದೆ. ನೋಡಿ, ಇದೆಲ್ಲ ಬೀಜ ಉದುರಿ ಗಿಡಗಳು ಹುಟ್ಟಿರ್ತಕ್ಕಂಥದ್ದು. ನಿಮಗೆ ಕಪ್ಪುಗೆ ಅದು ಊದುಗಡ್ಡಿ ಒಸೆಯೋದಕ್ಕೆ ಅಂಟು ಬರುತ್ತಲ್ಲ, ಅಂಟು. ಆ ಅಂಟಿನ ಒಂದು 5-6 ಥರದ ಒಂದು ಇದನ್ನು ಬಳಸ್ತಾರೆ. ಅದರಲ್ಲಿ ಇದು ಸಹ ಒಂದು. ಯಾಕಂದರೆ ಇದಕ್ಕೆ ಹೆಚ್ಚು ಬೇಡಿಕೆ ಇದೆ. ಇದು ತಮಿಳುನಾಡಿಂದ ನಮ್ಮ ಕರ್ನಾಟಕಕ್ಕೆ ತರಿಸ್ಕೋತಾರೆ. ಯಾಕಂದರೆ ನಮ್ಮ ಜನಗಳಿಗೆ ಇದರ ಒಂದು ಉಪಯೋಗ ಗೊತ್ತಿಲ್ಲ. ಹಾಗಾಗಿ ಇದನ್ನು ಯಾರು ಸಹ ಒಂದು ಇದಾಗಿ ಬಳಸೋದಿಲ್ಲ. ಇದ್ಯಾವುದೋ ವಾಸನೆ ಅಲ್ಬು ಹೊಲದಲ್ಲಿದೆ ಅಂಥೇಳಿ ಕಿತ್ತಾಕೋದಕ್ಕೆ ನೋಡ್ತಾರೆ. ಬಿಟ್ಟರೆ ಇದರಿಂದ ಉಪಯೋಗ ಏನು ಅಂತ ಯಾರಿಗೂ ಗೊತ್ತಿಲ್ಲ. ಯಾಕಂದರೆ ಇದ್ರ ಬಗ್ಗೆ ಯಾರಿಗೂ ತಿಳುವಳಿಕೆ ಇಲ್ಲ. ನೋಡಿದ್ರಲ್ಲ ಸ್ನೇಹಿತರೆ, ನಮ್ಮ ಸುತ್ತಮುತ್ತ ನಮಗೆ ಬೇಡದೇ ಇರೋಂಥ ವಸ್ತುನ, ಯಾವುದು ಬೇಡದೇ ಇರತಕ್ಕಂಥ ಒಂದು ಗಿಡದಲ್ಲಿ ಯಾವುದಂಥ ಒಂದು ಅದ್ಭುತ ಅಡಗಿದೆ. ದೇವರ ಪೂಜೆಗೆ ಇದು ಒಂದು ಸಲಿಕೆ ಆಗ್ತದೆ. ನೋಡಿದ್ರಲ್ಲ ಸ್ನೇಹಿತರೆ, ಈ ಒಂದು ವಾಸನೆ ಅಲ್ಬದ ಒಂದು ಪರಿಚಯ ಮಾಡಿಕೊಟ್ಟೆ. ನಿಮಗೆ ಈ ಒಂದು ಬೀಜದ ಪರಿಚಯ ಮಾಡಬೇಕು. ಅದು ಯಾವ ರೀತಿ ಊದುಗಡ್ಡಿಗೆ ಅದನ್ನು ಯಾಕಂದರೆ ಆ ಕಪ್ಪುಗೆ ಬರುತ್ತಲ್ಲ, ಅದು ಇದ್ದಲಿನ ಪುಡಿ. ಆ ಇದ್ಲು ಪುಡಿ ಯಾವುದೇ ಕಾರಣಕ್ಕೂ ಮೇಣದ ಥರ ಕಚ್ಚೋದಿಲ್ಲ ಕಡ್ಡಿಗೆ. ಮೇಣದ ಥರ ಕಚ್ಚಬೇಕು ಅನ್ನೋದಕ್ಕೋಸ್ಕರ ಒಂದು ಬಿಲ್ವಪತ್ರೆ ಕಾಯಿನಲ್ಲಿ ಇರ್ತಕ್ಕಂಥ ಹಣ್ಣಿನ ತಿರುಳು, ಈ ಮರದ ಒಂದು ಬೀಜ, ಎರಡನ್ನು ಮಿಕ್ಸ್ ಮಾಡ್ತಾರೆ. ಅದಕ್ಕೆ ಎರಡನ್ನು ಮಿಕ್ಸ್ ಮಾಡೋದ್ರಿಂದ ಆ ಒಂದು ಇದ್ದಲಿನ ಪುಡಿಗೆ ಅಂಟುಕೊಳ್ಳತಕ್ಕಂಥ ಒಂದು ಶಕ್ತಿ ಇವು ವೃದ್ಧಿ ಮಾಡ್ತವೆ. ನೋಡಿದ್ರಲ್ಲ ಸ್ನೇಹಿತರೆ, ಈ ಒಂದು ವಿಡಿಯೋ ಬಗ್ಗೆ ತಮಗೇನು ಅನಿಸ್ತಿದೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ನನ್ನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.